ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಆ್ಯಂಡ್ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿದ್ದೀರಾ. ಆ್ಯಸ್ ಯೂಶ್ವಲ್ ಡಿಲೇ ಆಗ್ತಾಯಿದೆ, ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ಹೀಲಿಂಗ್ ಸೆಷನ್ಸಲ್ಲಿ ಬ್ಯುಸಿ ಇರೋದ್ರಿಂದ ಆ್ಯಂಡ್ ಪರ್ಸ್ನಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ ಕೇಸ್ ನಿಮ್ಗೇನಾದರೂ ಹೀಲಿಂಗ್ ಸೆಷನ್ಸ್, ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು, ಮನಿ ಹೀಲಿಂಗ್, ಸೊ ಇನ್ನೂ ತುಂಬ ಹೀಲಿಂಗ್ ಸೆಷನ್ಸ್ ಇದೆ. ಇಂಟ್ರೆಸ್ಟ್ ಇರೋರು ನಿಮ್ಮ ಸಿಚುವೇಶನ್ ಮೇಲೆ ನೀವು ಹೀಲಿಂಗ್ ಸೆಷನ್ಸ್ನ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು, ಸೊ ಈ ಒಂದು ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಇದು ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ, ಎಲ್ಲರಿಗೂ ಯಾವುದಾದ್ರೂ ಒಂದು ಮೆಸೇಜ್ ಖಂಡಿತವಾಗ್ಲೂ ರೆಸೊನೇಟ್ ಆಗೇ ಆಗುತ್ತೆ. ಓಕೆ, ದಟ್ಸ್ ವೈ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನಿಮ್ಮ ಎನರ್ಜೀಸ್ ಹಾಗೆ ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಏನಿದೆ ಅಂತ ನೀವು ತಿಳ್ಕೊಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಫಾರ್ ಫ್ರೀ ರೆಮಿಡೀಸ್ ನಾನು ವಾಟ್ಸಪ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಕಡಿಮೆ ಫಾಲೋವರ್ಸ್ ಇದ್ದಾರೆ ಅದರಲ್ಲಿ. ಫ್ರೀ ರೆಮಿಡೀಸ್ ನಿಮಗೆ ಬೇಕು ಅಂದರೆ ಆ ಚಾನಲನ್ನು ಹೋಗಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ಅದರಲ್ಲಿ ನೀವು ಜಸ್ಟ್ ಚಾನಲನ್ನು ನೋಡ್ತೀರಾ ಅಂತ ಅಂದರೆ ಇಟ್ಸ್ ಓಕೆ, ಅದು ನಿಮ್ಮ ಇಷ್ಟ. ಲಿಂಕ್ನ ನಾನು ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ನೆಕ್ಸ್ಟ್ ಬರೋ ಅಪ್ಡೇಟ್ಸ್ ನಿಮಗೆ ಬೇಗ ಸಿಗುತ್ತೆ. ಯೂಟ್ಯೂಬ್ನಿಂದ ವಾಟ್ಸಪ್ಪಲ್ಲಿ ಬೇಗ ಅಪ್ಡೇಟ್ ಸಿಗೋದ್ರಿಂದ ನಿಮಗೆ ಕೆಲವೊಂದು ಆಫರ್ಸ್ ಇಷ್ಟ ಆಗ್ಬೋದು. ಆ್ಯಂಡ್ ಅಗೈನ್ ಆಕಾಶಿಕ್ ರೀಡಿಂಗ್ಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಆಕಾಶಿಕ್ ರೀಡಿಂಗ್ಸ್ ಬೇಕಿದ್ದರೆ ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಆಲ್ಸೋ ಫಾರ್ ಕ್ರಿಸ್ಟಲ್ಸ್ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಏನು ಮಾಡ್ಬೋದು ನೆಕ್ಸ್ಟ್ ಈ ಒಂದು ರಿಲೇಷನ್ಶಿಪ್ ವಿಚಾರವಾಗಿ, ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಯಾವ ಮೆಸೇಜ್ ರೆಸೊನೇಟ್ ಆಯಿತು ಅಂತ ಕಮೆಂಟಲ್ಲಿ ಹೇಳಿ. ಓಕೆ, ಇದು ಸ್ಟಾರ್ ಕಾರ್ಡ್ ಇದೆ. ಅಕಾರ್ಡಿಂಗ್ ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನಾನು ಅದನ್ನು ರಿವರ್ಸ್ ಇಡ್ತಾ ಇದ್ದೀನಿ. ಡೆತ್ ಕಾರ್ಡ್ ಹಾಗೆ ಸ್ಟಾರ್ ಎರಡೂ ಬಂದಿದೆ. ಪಾಸಿಟಿವ್ ಕಾರ್ಡ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ 4 ಆಫ್ ಸಾರ್ಡ್ಸ್. ಓವರ್ ಥಿಂಕಿಂಗ್ ತುಂಬ ಇದೆ ಇಲ್ಲಿ ಇಬ್ಬರಿಗೂ ಅಷ್ಟೇ. ಬಟ್ ನೀವಿಲ್ಲಿ ತುಂಬ ಥಿಂಕ್ ಮಾಡ್ತಾಯಿದ್ದೀರಾ, ನಿಮ್ಮ ಥಿಂಕಿಂಗ್ ತುಂಬ ಅತಿರೇಕಕ್ಕೆ ಹೋಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಅಗೈನ್ ಇಲ್ಲಿ 9 ಆಫ್ ಕಪ್ಸ್ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಹ್ಯಾಪಿನೆಸ್ಸನ್ನು ಬಯಸ್ತಾರೆ ಅಂತ ಹೇಳ್ಬೋದು. ಓಕೆ, 5 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಫಸ್ಟಲ್ಲಿ ಡೆತ್ ಕಾರ್ಡ್ ಇರೋದ್ರಿಂದ ಹಾಗೆ ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಡೆತ್ ಕಾರ್ಡಲ್ಲಿರೋದ್ರಿಂದ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀರ ಬಿಫೋರ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಕೆಲವರು ವ್ಯಕ್ತಿಗಳು ಇದಕ್ಕೆ ಕಾರಣ ಆಗಿರ್ಬೋದು, ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು. ಬಟ್ ಆ ಒಂದು ಮಿಸ್ಟೇಕ್ಸ್ ಅಥವಾ ಆ ಒಂದು ಪೇಯ್ನ್ ಎಲ್ಲ ಏನು ನೋಡಿದ್ದೀರಾ ಅದೆಲ್ಲ ಮುಗಿದು ಇವಾಗ ಅದನ್ನೆಲ್ಲ ದಾಟಿ ನೆಕ್ಸ್ಟ್ ನ್ಯೂ ಬಿಗಿನಿಂಗ್ಸ್ ಬರ್ತಾಯಿದೆ ಅಂತ ಹೇಳ್ಬೋದು. ಸ್ಟಾರ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಇವ್ರಿಗೆ ನಿಮ್ಮ ಜೊತೆಗಿದ್ದರೆ ಫುಲ್ಫಿಲ್ಮೆಂಟ್ ಅಂತ ಫೀಲ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಅವರು ಯಾವುದೇ ವಿಚಾರನ ಮುಚ್ಚಿಡೋದಿಲ್ಲ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಅಂತ ಹೇಳ್ಬೋದು. 4 ಆಫ್ ಸಾರ್ಡ್ಸ್ ಹಾಗೆ 5 ಆಫ್ ಪೆಂಟಿಕಲ್ಸ್ ಇಲ್ಲಿ ಇದೆ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. 4 ಆಫ್ ಸಾರ್ಡ್ಸ್ ಇಲ್ಲಿ ಇರೋದ್ರಿಂದ ಓವರ್ ಥಿಂಕಿಂಗ್ ನಿಮಗೆ ಸ್ಟಾರ್ಟ್ ಆಗ್ತಾ ಇರ್ಬೋದು, ಅಥವಾ ತುಂಬ ಓವರ್ ಥಿಂಕ್ ಮಾಡ್ಬೋದು ನೀವು ಎವ್ರಿ ನೈಟ್. ಆ್ಯಂಡ್ ಆಲ್ಸೋ ಈ ಪರ್ಸನ್ ಸಹ ನಿಮ್ಮ ಬಗ್ಗೆ ಡೇ ಆ್ಯಂಡ್ ನೈಟ್ ಯೋಚನೆ ಮಾಡ್ತಾ ಇರ್ತಾರೆ. ಈ ಒಂದು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನಿಮಗೆ ಇಲ್ಲ ಅಂತ ಹೇಳ್ಬೋದು. ಸೊ ನಿಮಗೇ ಅನ್ನಿಸ್ತಾ ಇರ್ಬೋದು ಈ ವ್ಯಕ್ತಿ ಜೊತೆ ಇದ್ದರೆ ನೀವು ಖುಷಿಯಾಗಿರಲ್ಲ, ಅಥವಾ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ಆ ಒಂದು ಎನರ್ಜೀಸ್ ಇದೆ. ಸೊ ನೆಗೆಟಿವ್ ಥಾಟ್ಸ್ ನೀವೇನು ವೈಬ್ರೇಷನ್ ಕೊಡ್ತೀರಾ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ. 5 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಮೇ ಬಿ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ತುಂಬ ಹರ್ಟ್ ಆಗಿದೆ, ನೀವೇನು ಮಾತಾಡಿದ್ದೀರ ಆ ಮಾತಿಂದ ತುಂಬ ಹರ್ಟ್ ಆಗಿದೆ ಅಂತ ಹೇಳ್ಬೋದು. 9 ಆಫ್ ಕಪ್ಸ್. ಸೊ ಈ ವ್ಯಕ್ತಿಗೆ ಫ್ರೀಡಮ್ ಇಂದ ಇರಬೇಕು, ಅಥವಾ ಇವ್ರಿಗೆ ನೀವು ಹೇಳಿದ್ದನ್ನೇ ಮಾಡಬೇಕು
ಅನ್ನೋದು ಇಷ್ಟ ಆಗೋದಿಲ್ಲ. ಆ ಥರ ಒಂದು ಮೈಂಡ್ಸೆಟ್ ಇರುವಂಥ ಪರ್ಸನ್ ಇವರು. ಬಟ್ ನಿಮ್ಮ ಬಗ್ಗೆ ಪ್ರೀತಿ ಅಷ್ಟೇ ಇದೆ, ನಿಮ್ಮ ಬಗ್ಗೆ ಕಾಳಜಿನೂ ಇದೆ. ಸೂನ್ ಅವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳ್ತೀನಿ. ಇಫ್ ಯು ಆರ್ ಇನ್ ಬ್ರೇಕಪ್ ಸಿಚುವೇಶನ್ ಆರ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತಾರೆ ಅಂತಲೂ ಹೇಳ್ಬೋದು. ಮೇ ಬಿ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಿಗೆ ನೆಗೆಟಿವ್ ಆಗಿ ಹೇಳೋರು ನಿಮ್ಮ ಸುತ್ತಮುತ್ತ ಇರ್ಬೋದು. ಸೊ ನೀವು ಯಾರನ್ನು ವೆಲ್ ವಿಶರ್ಸ್ ಅಂತ ಅಂದ್ಕೊಂಡಿದ್ದೀರಾ ಅವರಿಂದ ನಿಮಗೆ ತುಂಬ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ತೊಂದರೆ ಆಗ್ತಾಯಿದೆ ಅಂತಲೂ ಬರ್ತಾಯಿದೆ. ಎಸ್, ದ ಎಂಪರರ್ ಬರ್ತಾಯಿದೆ. ಸೊ ನಾನು ಆಗಲೇ ಹೇಳಿದಾಗೆ ಈ ಪರ್ಸನ್ಗೆ ಅವರು ಮಾಡಿದ್ದು ಸರಿ ಅಂತ ತುಂಬ ಅನ್ಕೋತಾರೆ. ಆ್ಯಂಡ್ ಇವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇವ್ರಿಗೆ. ಅವರು ಲೈಫಲ್ಲಿ ತಗೊಳ್ಳೋವಂಥ ಡಿಸಿಷನ್ಸ್ ಮೇಲೆ ತುಂಬ ನಂಬಿಕೆ ಇರುತ್ತೆ ಈ ವ್ಯಕ್ತಿಗೆ. ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, 10 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಬ್ಯೂಟಿಫುಲ್ ಕಾರ್ಡ್ಸ್, ಸೋ ಬ್ಯೂಟಿಫುಲ್ ಕಾರ್ಡ್ಸ್. ಬಿಕಾಸ್ ದ ಮ್ಯಾರೇಜ್ ಕಾರ್ಡ್ ಇಲ್ಲಿ ಬರ್ತಾ ಇದೆ. ವಿತಿನ್ 10 ಮಂತ್ಸ್ ಇನ್ನು ಕೆಲವೊಬ್ಬರಿಗೆ ವಿತಿನ್ 1 ಮಂತ್ ಇಲ್ಲಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ತುಂಬ ಇದೆ. ದೇ ಆರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಎ ಫ್ಯಾಮಿಲಿ ವಿತ್ ಯು. ನಿಮ್ಮ ಜೊತೆ ಅವ್ರ ಫ್ಯಾಮಿಲಿನ ನೋಡೋಕ್ಕೆ ಇಷ್ಟಪಡ್ತಾರೆ. ಈ ಪರ್ಸನ್ಗೆ ಜೆನ್ಯೂನ್ ಫೀಲಿಂಗ್ಸ್ ಇದೆ ಅಂತ ಹೇಳ್ತೀನಿ. ಏಸ್ ಆಫ್ ವ್ಯಾಂಡ್ ಸಹ ಇಲ್ಲಿದೆ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕರೆಂಟ್ಲಿ. ಬಟ್ ಇವ್ರಿಗೆ ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೂ ಹೇಳ್ಬೋದು. ಬಟ್ ದೇ ಆರ್ ವೆರಿ ಕಾನ್ಫಿಡೆಂಟ್. ಅವರು ಸರಿ ಇದನ್ನೇ ಮಾಡ್ತಾರೆ ಅಂತ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ನಿಮ್ಮನ್ನು ಪಾರ್ಟ್ನರ್ ಆಗಿ ಪಡೆಯೋದಕ್ಕೆ ಅವರು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ಕರೆಂಟ್ಲಿ ಜೆನ್ಯೂನ್ ಆಗಿ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಲ್ಸೋ ಮೇಕ್ ಶ್ಯೂರ್ ಅವರೇನಾದರೂ ನಿಮಗೆ ಪೋಸ್ಟ್ಪೋನ್ ಮಾಡೋದು, ಕಮಿಟ್ಮೆಂಟ್ ಕೊಡೋದು ಅಥವಾ ಯಾವುದೇ ರೀತಿ ಕ್ಲಾರಿಟಿ ನಿಮಗೆ ಕೊಡ್ತಾ ಇಲ್ಲ ಅಂತಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಕಮಿಟ್ಮೆಂಟ್ ಸಹ ಈ ಪರ್ಸನ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತೀನಿ. ನೈಟ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್. ಸೊ ಆಫ್ಕೋರ್ಸ್ ಇಲ್ಲಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಡಿಮೆ. ಇವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಸ್ವಲ್ಪ ಶೈ ಫೀಲ್ ಮಾಡ್ಬೋದು. ಬಟ್ ಕ್ವೀನ್ ಆಫ್ ವ್ಯಾಂಡ್ ಸಹ ಇಲ್ಲಿದೆ. ಬಿ ಬೋಲ್ಡ್ ಅಂತ ಹೇಳ್ತೀನಿ. ನೀವೇನಾದರೂ ವರ್ಕ್ ಪ್ಲೇಸಲ್ಲಿ ನೋಡ್ತಾ ಇದ್ದರೆ, ವರ್ಕ್ ಪ್ಲೇಸಲ್ಲಿ ನಿಮಗೆ ತೊಂದರೆ ಆಗ್ತಾಯಿದೆ ಅಂತ ಈ ಒಂದು ಕ್ವಶನ್ ನಿಮಗೆ ಏನಾದರೂ ಮೈಂಡಲ್ಲಿ ಇದ್ದರೆ ಕಾನ್ಫಿಡೆಂಟ್ ಆಗಿರಿ ಆ್ಯಂಡ್ ಬೋಲ್ಡ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಆ್ಯಂಬಿಷನ್ಸ್ನ ನೀವೆಲ್ಲೂ ಬಿಟ್ಕೊಡ್ಬೇಡಿ ಅಂತ ನಿಮಗೆ ಬರ್ತಾ ಇರೋವಂಥ ಮೆಸೇಜ್. ಎಲ್ಲಾದರೂ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀರಾ ಅಂತ ಅನಿಸಿದ್ರೆ ಆ ಒಂದು ವಿಚಾರದ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಬಿಕಾಸ್ ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಹೋದರೆ ನಿಮ್ಮ ಐಡೆಂಟಿಟಿನ ನೀವೆಲ್ಲೋ ಒಂದು ಕಡೆ ಕಳ್ಕೋಬಹುದು. ಸೊ ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಟೇಕ್ ಆ್ಯಕ್ಷನ್ ಟುವರ್ಡ್ಸ್ ಯುವರ್ ಕರಿಯರ್. ನಿಮ್ಮ ಕರಿಯರ್ ಕಡೆಗೆ ಒಳ್ಳೆ ಆ್ಯಕ್ಷನ್ಸನ್ನು ತೊಗೊಳ್ಳಿ ಆ್ಯಂಡ್ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಈ ಮೆಸೇಜ್ ಯಾರಿಗೆ ಬೇಕಿತ್ತು ಗೊತ್ತಿಲ್ಲ, ಬಟ್ ದ ಎನರ್ಜಿ ಈಸ್ ಕಮಿಂಗ್. ಇಲ್ಲಿ ಕೆಲವೊಬ್ಬರಿಗೆ ಕರಿಯರ್ ಬಗ್ಗೆನೂ ಗೈಡೆನ್ಸ್ ಬೇಕಿದೆ ಅಂತ. ದಟ್ಸ್ ವೈ ಈ ಒಂದು ಮೆಸೇಜ್ ನಿಮಗಾಗಿ ಬಂದಿದೆ. ಸೊ ನೈಟ್ ಆಫ್ ಕಪ್ ಸಹ ಇದೆ ಆ್ಯಂಡ್ ಡೆತ್ ಕಾರ್ಡ್ ಸಹ ಇಲ್ಲಿ ಇದೆ. ಸೊ ಸೂನ್ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರೆ ಆ್ಯಂಡ್ ಕಮಿಟ್ಮೆಂಟ್ ಸಹ ಕೊಡ್ತಾರೆ. ಸೊ ಕನ್ಫ್ಯೂಷನ್ ಸ್ಟೇಟಲ್ಲಿ ಯಾರಾದರೂ ಇದ್ದರೆ ಆ ಕನ್ಫ್ಯೂಷನ್ಸಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕೆಂತಂದರೆ ದ ಹ್ಯಾಂಗ್ಡ್ ಮ್ಯಾನ್, ಆಲ್ಸೋ 4 ಆಫ್ ಸಾರ್ಡ್ಸ್ ಆ್ಯಂಡ್ 5 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಸೊ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರಬಹುದು ನೀವು ಕರೆಂಟ್ಲಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಸಹ ಕನ್ಫ್ಯೂಷನಲ್ಲಿ ಇರಬಹುದು. ಆ್ಯಸ್ ಸೂನ್ ಅದೆಲ್ಲ ಸಾಲ್ವ್ ಆಗುತ್ತೆ ಆ್ಯಂಡ್ ಕಮಿಟ್ಮೆಂಟ್, ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.